ಮಹಾರಾಜರಿಗೆ ಭಾರತದ ಎಲ್ಲ ರಾಜರಿಗೆ ಕೊಡ್ತಿದ್ದಂತ ರಾಯಲ್ಟಿಯನ್ನು ನಿಲ್ಲಿಸ್ಬಿಡುತ್ತೆ. ಹಾಗಾಗಿ ಮಹಾರಾಜರು ತತ್ತರಿಸೋಗ್ತಾರೆ, ಆಯ್ತು ಇನ್ನು ನನ್ನ ಕೈಲಿ ಇದನ್ನ ಮಾಡಕ್ ಆಗಲ್ಲ ಅಂತ ನಿಲ್ಲಿಸ್ತಾರೆ. ನಾನು ಸಿಂಹಾಸನ ಮತ್ತು ಅಂಬಾರಿಯಲ್ಲಿ ನಾನು ಕೂರಲಾರೆ ಅಂತ ಅವರ ಘೋಷಣೆ ಮಾಡ್ಬಿಡ್ತಾರೆ. ನಾನಿನ್ನು ದಸರಾ ಮಾಡಕ್ ಆಗಲ್ಲ, ಯಾಕೆಂದ್ರೆ ರಾಯಲ್ಟಿ ಕೊಡದೆ, ಯಾಕೆಂದ್ರೆ ಮಹಾರಾಜರು ತಮ್ಮ ಬಳಿ ಇದ್ದಂತ ಎಲ್ಲ ಚರಾಚರ ಆಸ್ತಿಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಬಿಟ್ಟು ಕೇಂದ್ರ ಸರ್ಕಾರದಿಂದ ನೀನೇನು ವಾಪಸ್ಸೇ ಕೊಡ್ಲಿಲ್ಲ ಅಂದ್ರೆ ಅವ್ರು ತಾನು ಏನ್ ಮಾಡ್ತಾರೆ ಅಲ್ವಾ? ಸೊ ಹಂಗಾಗಿ ನಾನು ಇದನ್ನ ಮಾಡಕ್ಕಾಗಲ್ಲ ಅಂತಂದಾಗ ಮೈಸೂರಿನಲ್ಲಿ ಕನ್ನಡ ಕ್ರಾಂತಿ ದಳದ ಅಧ್ಯಕ್ಷ ಆಗಿದ್ದಂತವ್ರು ನಾಗಲಿಂಗ ಸ್ವಾಮಿ ಅವರು, ಆ ಪುಣ್ಯಾತ್ಮನ ನಾವು ಇವತ್ತು ನೆನೆಯಬೇಕು. ನಾಗಲಿಂಗ ಸ್ವಾಮಿ ಅವರು ಇನ್ನೂ ಇತರರು ಸೇರ್ಕೊಂಡು ಈ ದಸರಾ ನಿಲ್ಲಬಾರದು, ಈ ಮೆರವಣಿಗೆ ನಿಲ್ಬಾರ್ದು ಅಂತ ಹೇಳಿ ಝೂನಿಂದ ಒಂದು ಆನೆಯನ್ನ ಬಾಡಿಗೆಗೆ ತಗೊಂಡು, ಮೈಸೂರು ಝೂನಿಂದ 4 ಕಲಾ ತಂಡಗಳನ್ನ ಚಿಕ್ಕನ್ನ ಬಾಡಿಗೆಗೆ ತಗೊಂಡು ಮೈಸೂರಲ್ಲಿ ಒಂದು ಮೆರವಣಿಗೆ ಮಾಡ್ತಾರೆ. ಆಗ ಇದು ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತ ದೇವರಾಜ ಅರಸು ಅವ್ರಿಗೆ ಗೊತ್ತಾಗಿ, ಏನೇ ಕಾರಣಕ್ಕೂ ಇದು ನಿಲ್ಬಾರ್ದು, ಇದು ನಮ್ಗೆ ಒಳ್ಳೇದಲ್ಲ, ನಿಲ್ಬಾರ್ದು, ಇದು ಮೈಸೂರು ಒಳ್ಳೇದಲ್ಲ, ಮೈಸೂರು ರಾಜ್ಯಕ್ಕೆ ಒಳ್ಳೇದಲ್ಲ ಇದು ಅಂತ ಹೇಳಿ ಇದನ್ನ ನಾಡ ಹಬ್ಬ ಅಂತ ಘೋಷಣೆ ಮಾಡಿದವರು ಅರಸು ಅವರು, ದೇವರಾಜ ಅರಸು. ಹಾಗಾಗಿ ಇದು ನಾಡ ಹಬ್ಬ, ದಸರಾ ಇದು ಎರಡು ಬೇರೆ ಬೇರೆ, ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನಾಡ ಹಬ್ಬ ಅನ್ನೋದು ಸರ್ಕಾರದ ವತಿಯಿಂದ ನಡೆಯುವಂತಹ 10 ದಿನಗಳ ಕಾರ್ಯಕ್ರಮ.